ಯಾದಗಿರಿಯ ಶಹಾಪುರ ತಾಲೂಕಿನಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಅನೈತಿಕ ಸಂಬಂಧ ಆರೋಪ ಮಾಡಿ ಮಹಿಳೆಯ ತಲೆ ಕೂದಲಿಗೆ ಕತ್ರಿ ಹಾಕಿ ಸುಣ್ಣ ಹಚ್ಚಿ ಖಾರದ ಪುಡಿ ಎರಚಿ ದೌರ್ಜನ್ಯ ನಡೆಸಿದ್ದಾರೆ. ಹೇಳಕ್ಕೂ ಅಸಹ್ಯ, ನೋಡಕ್ಕೂ ಅಸಹ್ಯ. ಇವತ್ತು ಬೀದಿಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಹದಗೆಟ್ಟೋಗಿದೆ ಅನ್ನೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಆದ್ರೆ ಮನುಷ್ಯರು ಮನುಷ್ಯತ್ವ ಮರೆತು ಮೃಗಗಳಂತೆ ವರ್ತಿಸ್ತಾ ಇರೋದಿದೆಯಲ್ಲ, ಮಹಿಳೆಯ ಬಟ್ಟೆ ಬಿಚ್ಚಿ ಆಕೆಯನ್ನ ನಗ್ನಗೊಳಿಸಿ ದೌರ್ಜನ್ಯವೆಸಗಿದಂತ ಆರೋಪ ಇದೆ. ಅಕ್ಟೋಬರ್ 16ನೇ ತಾರೀಕು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ 11 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಕಸ್ತೂರಿ ಬಾಯಿ, ಡಾಕಪ್ಪ ಅರೆಸ್ಟ್ ಆಗಿದ್ದಾರೆ. ಇನ್ನುಳಿದ 9 ಜನರು ಪರಾರಿಯಾಗಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದಾಗಿ ತನ್ನ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ಲು ಮಹಿಳೆ. ಕಲಬುರಗಿಯಲ್ಲಿದೆ ಆಕೆಯ ಚಿಕ್ಕಮ್ಮನ ಮನೆ. ಆಕೆಯನ್ನ ಚಿಕ್ಕಮ್ಮನ ಅಳಿಯ ಅನಿಲ್ ಕರ್ಕೊಂಡು ಹೋಗ್ತಾ ಇದ್ದ. ನಿನಗೆ ಅನಿಲ್ ಜೊತೆಗೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪ ಮಾಡಿ ಸುಮಾರು 11 ಜನ ಮಹಿಳೆ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ನಡೆಸಿದ್ದಾರೆ. ತಲೆ ಕೂದಲಿನ ಕಟ್ ಮಾಡಿ ಸುಣ್ಣ ಹಚ್ಚಿ ಖಾರದ ಪುಡಿ ಮೈ ಮೇಲೆ ಹಾಕಿ ಕೃತ್ಯ ಎಸಗಿದ್ದಾರೆ. ವಿಜಯ್ ಕುಮಾರ್, ತಿಪ್ಪಣ್ಣ, ರಮೇಶ, ದೇವಿಬಾಯಿ, ತಿಪ್ಪಿಬಾಯಿ, ರೂಪ್ಲಿಬಾಯಿ, ಅನಸೂಯ, ಚಾವಳಿಬಾಯಿ, ತಿಪ್ಪಣ್ಣ ಆರೋಪಿಗಳು. ಇದರಲ್ಲಿ ಹೆಣ್ಮಕ್ಳು ಅವ್ರನ್ನೆಲ್ಲ ಹೆಂಗಸರು ಅಂತ ಕರೆಯೋಕ್ಕೆ ಅಸಹ್ಯ ರೀ. ಅವ್ರು ಎಲ್ಲರೂ ಸೇರ್ಕೊಂಡಿದ್ದಾರೆ ಅನ್ನೋದೇ ಇದರಲ್ಲಿ ಒಂದು ದುರಂತ. ಅಂದ್ರೆ ವಿದ್ಯೆ ಇಲ್ಲ, ಅದೇನೇ ಹೇಳ್ತೀನಲ್ಲ, ಜ್ಞಾನದ ಕೊರತೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು ಇಂಥ ಕೃತ್ಯಗಳು ನಡೆದಾಗ. ಅನೈತಿಕ ಸಂಬಂಧ ಅಂತ ಆರೋಪ ಮಾಡಿ ಕಾನೂನಿದ್ರೆ ನಿಮಗೆ ಅಷ್ಟೊಂದಿತ್ತು ಅಂತಂದ್ರೆ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಡಿ, ಕಾನೂನು ಮುಖಾಂತರ ಹೋರಾಡಿ. ತಲೆ ಕೂದಲು ಕತ್ತರಿಸ್ಬಿಟ್ಟು ಆಕೆಯನ್ನ ನಗ್ನಗೊಳಿಸಿ ಮೈಯೆಲ್ಲ ಸುಣ್ಣ ಹಚ್ಚಿ ಖಾರದ ಪುಡಿ ಎರಚಿ ದೌರ್ಜನ್ಯ ಎಸಗೋದು ಏನ್ ಕರ್ನಾಟಕದಲ್ಲಿದ್ದೀವ, ಎಲ್ಲಿದ್ದೀವ? ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಾ ನೀವೆಲ್ಲ? ಮನುಷ್ಯತ್ವ ಮರೆತು ಇಷ್ಟೊಂದು ಮೃಗಗಳ ರೀತಿ ವರ್ತಿಸ್ತಾ ಇದ್ದೀರಲ್ಲ. ಮೊನ್ನೆ ಎಲ್ಲ ನೋಡಿದ್ರೆ ಯಾವುದೋ ಕೋರ್ಟ್ ಕೇಸ್ಗೆ ಗಂಡ ಬಂದಿದ್ದವನು ಹೆಂಡತಿನ ಬೀದಿಲಿ ಮಚ್ಚಲ್ಲಿ ಹೊಡೆದು ಹಲ್ಲೆ ಮಾಡಿದಾನೆ. ಏನ್ ಎಲ್ಲಿಗೆ ಹೋಗ್ತಾ ಇದೀವ್ರಿ ನಾವು? ಮಹಿಳೆಯರನ್ನ ಈ ರೀತಿ ನಡೆಸ್ಕೊಳ್ಳೋದಾ? ಫ್ಯಾಮಿಲಿ ಇಶ್ಯೂಸ್ ಇದ್ರೆ ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ, ಇಲ್ಲ ಮನೇಲಿ ಬಗೆಹರಿಸ್ಕೊಳ್ಳಿ. ಇಷ್ಟ ಇಲ್ವಾ ಬಿಟ್ಬಿಡಿ. ಕೊಲೆ ಮಾಡೋದು, ದೌರ್ಜನ್ಯ ಎಸಗೋದು, ಹಲ್ಲೆ ಮಾಡೋದು ಏನಿದು? ಕರ್ನಾಟಕನ ಏನಿದು? ಕರ್ನಾಟಕದಲ್ಲಿದ್ದೀವ, ಎಲ್ಲಿದ್ದೀವಿ ನಾವು? ಅಪ್ರಾಪ್ತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ನನ್ನ ಹಾವೇರಿಲಿ ಒಂದು ಗ್ಯಾಂಗ್ ರೇಪ್ ನಡೆದಿದೆ, ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಎಲ್ಲಿ ಹೋಗ್ತಾ ಇದೀವಿ ನಾವು? ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೀವಿ? ಹಾದಿ ಬೀದಿಲಿ ತಗೊಂಬಂದು ನಿಮ್ಮ ಸಂಸಾರಗಳ ವಿಚಾರನ ಯಾಕೆ ಇಡ್ತೀರಿ? ಇಷ್ಟೊಂದು ಮೃಗಗಳು, ಪ್ರಾಣಿಗಳು ಈ ರೀತಿ ಮಾಡೋದಿಲ್ಲ. ಪ್ರಾಣಿಗಳು ಹಿಂಗೆ ವರ್ತಿಸೋದಿಲ್ಲ. ಅದಕ್ಕಿಂತ ಕೆಟ್ಟ ರೀತಿ ಇವತ್ತು ಮನುಷ್ಯರು ವರ್ತಿಸ್ತಾ ಇದ್ದಾರೆ. ನಮ್ಮ ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಿಜಕ್ಕೂ ಮಹೇಶ್ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಂಥ ಸುದ್ದಿಗಳನ್ನ ಹೇಳೋದಕ್ಕೆ ಬಹಳ ನೋವಾಗುತ್ತೆ, ಮತ್ತೆ ಹಿಂಸೆ ಆಗುತ್ತೆ, ಅಷ್ಟೇ ರೋಷ ಕೂಡ ಬರುತ್ತೆ. ಒಬ್ಬ ಹೆಣ್ಮಗಳನ್ನ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈಗ? ಆ ಹೆಣ್ಮಗಳು ಏನ್ ಹೇಳ್ತಾರೆ ಮಹೇಶ್? ಎಸ್ ಸಿಂಧೂರ, ಯಾದಗಿರಿಯಲ್ಲಂತೂ ಅಮಾನವೀಯ ಕೃತ್ಯ ನಡೆದಿರ್ತಕ್ಕಂಥದ್ದು. ಏನಂದ್ರೆ ಅನೈತಿಕ ಸಂಬಂಧ ಶಂಕಿಸಿ ಏನಂದ್ರೆ ಮಹಿಳೆ ಮೇಲೆ ತಲೆ ಬೋಳಿಸಿ ಏನಂದ್ರೆ ಸುಣ್ಣ ಹಚ್ಚಿ ಖಾರದ ಪುಡಿ ಹಚ್ಚಿ ಅನೇಕ ರೀತಿಯಲ್ಲಿ ಕೂಡ ದೌರ್ಜನ್ಯ ಎಸಗಿರ್ತಕ್ಕಂಥ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಾಮನಾಳ ತಾಂಡದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ 16ನೇ ತಾರೀಕು ಈ ಒಂದು ಘಟನೆ ನಡೆದಿರುತ್ತೆ. ಆದ್ರೆ ಸ್ವಲ್ಪ ತಡವಾಗಿ ಏನಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥ ಚಾಮನಾಳ ತಾಂಡ ನಿವಾಸಿ ಗಂಗಾಬಾಯಿ ಚಿನ್ನ ರಾಠೋಡ್ ಎಂಬ ಮಹಿಳೆ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಏನಂದ್ರೆ ಗಂಗಾಬಾಯಿಗೆ ಕೂದಲು ಕತ್ತರಿಸಿ ಸುಣ್ಣ ಹಚ್ಚಿ ಖಾರದ ಪುಡಿ ಕೂಡ ಎರಚಿ ಆಕೆಗೆ ಇನ್ನೆಲ್ಲ ಕೊಡಬಾರದ ಕ್ವಾಟ್ಲಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮಹಿಳೆ ಆರೋಗ್ಯ ಸಮಸ್ಯೆಯಿಂದಾಗಿ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಅವರ ಚಿಕ್ಕಮ್ಮನ ಮನೆಗೆ ಆಗಾಗ ಹೋಗ್ತಾ ಇರ್ತಾಳೆ. ಅಂತ ಸಂದರ್ಭದಲ್ಲಿ ಅಳಿಯ ಅನಿಲ್ ರಾಠೋಡ್ ಎಂಬಾತ ಆಕೆಯನ್ನ ಕರೆದುಕೊಂಡು ಹೋಗ್ತಾನೆ. ಆಗಲೇ ಈ ಒಂದು ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಅನಿಲ್ ಜೊತೆ ನೀನ್ ಆಗಾಗ ಹೋಗ್ತೀಯಲ್ಲ, ಯಾಕೆ ಹೋಗ್ತೀಯಾ ಎಂದು ಕೂಡ ಏನು ಅಂದ್ರೆ ಗಂಗಾಬಾಯಿ ಕುಟುಂಬಸ್ಥರು ಆಕೆ ಮೇಲೆ ಅನುಮಾನ ಪಟ್ಟು ಆಕೆಗೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಐ ಥಿಂಕ್ ಇದನ್ನ ಈ ಘಟನೆ ಏನಿದೆಯಲ್ಲ, ಮಹಿಳಾ ಆಯೋಗನೂ ಗಮನ ಕೊಡಬೇಕು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಇದ್ದಾರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಗಮನ ಕೊಟ್ಟು ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯದ ಪರವಾಗಿ ನೀವು ಏನಾದರೂ ಒಂದು ಕಾನೂನು ಜಾರಿ ಮಾಡಿ ಒಂದು ಕ್ರಮ ಜರುಗಿಸಲೇಬೇಕಾಗುತ್ತೆ.